ಇಲ್ಲಿ ನಿಮ್ಮ ಪಕ್ಷದ ನಾಯಕರೇ ಅಫ್ಕೋರ್ಸ್ ಉಚ್ಚಾಟಿದ ನಾಯಕರು ಯತ್ನಾಳ್ ಅವರು ಇದನ್ನು ಯಾವುದೋ ಮುಜುಗರ ಆಗಬೇಕು ಮತ್ತೊಂದಕ್ಕೆ ಕೇಳ್ತಾಯಿಲ್ಲ. ಈಗ 1-0 ಆಗಿದೆ ಗೋಲು. ಈಗ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ. ಈಗ ನಿಮ್ಮನ್ನು ಪದಚ್ಯುತಿ ಮಾಡೋ ಮೂಲಕ ಗೋಲ್ 1 ಈಚ್ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ತಮ್ಮ ಮೂಲಕ ಯತ್ನಾಳ್ ಅವ್ರಿಗೊಂದು ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಬಹುಶಃ ಬಸವನಗೌಡ ಪಾಟೀಲ್ ಯತ್ನಾಳ್ ಹಿರಿಯರಿದ್ದಾರೆ, ಇವತ್ತು ನನಗೂ ಅವ್ರ ಬಗ್ಗೆ ಗೌರವ ಇದೆ. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ನಾಲಿಗೆ ಮೇಲೆ ಹಿಡ್ತಾ ಅವ್ರಿಗಿರಬೇಕಾಗಿತ್ತು, ಅವರ ನಾಲಿಗೆ ಮೇಲೆ ಹಿಡ್ತಾ ಅವ್ರಿಗಿರಬೇಕಾಗಿತ್ತು, ಅವರ ಬುದ್ಧಿ ಅವ್ರ ಕೈಲಿರಬೇಕಾಗಿತ್ತು. ಅವರ ಬುದ್ಧಿನ ಮತ್ತೊಬ್ಬರ ಕೈಲಿ ಕೊಟ್ಟು ಅವರ ನಾಲಿಗೆ ಮೇಲೆ ಹಿಡ್ತಾ ಅವ್ರು ಕಳ್ಕೊಂಡಿದ್ರೆ ಅದಕ್ಕೆ ನಾನು ಹೊಣೆಗಾರನ? ಯಾಕೆ ಯಡಿಯೂರಪ್ಪನವ್ರ ಬಗ್ಗೆ ತೇಜೋವಧೆ ಮಾಡ್ತೀರಿ? ಯಾವ ಯಡಿಯೂರಪ್ಪನವರು ಹಗಲು ರಾತ್ರಿ ಮನೆ ಮಠ ಬಿಟ್ಟು ಪಕ್ಷ ಸಂಘಟನೆ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಹಳ್ಳಿಗೆ ಪ್ರತಿಯೊಂದು ಹಳ್ಳಿಗೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನು ರಾಜ್ಯದ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಎಲ್ಲ ಪಕ್ಷದ ಹಿರಿಯರು ಕಾರ್ಯಕರ್ತರ ನೇತೃತ್ವದಲ್ಲಿ ಆಗಿದೆ. ಅಂಥ ಯಡಿಯೂರಪ್ಪನವ್ರ ಬಗ್ಗೆ ಅವಮಾನ ಮಾಡ್ತಿರಲ್ಲ, ಸರಿನಾ? ಹಾಗಾದ್ರೆ ಯತ್ನಾಳ್ ಅವ್ರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನ ಗಮನಿಸಿತು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ, ವಿಜಯೇಂದ್ರ ಅಲ್ಲ, ಯಡಿಯೂರಪ್ಪರು ತೀರ್ಮಾನ ಮಾಡಿಲ್ಲ. ನೀವು ರಾಜ್ಯಾಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ನಿಮಗೆ ಹಿರಿತನ ಅವರಿಗಿತ್ತು, ನೀವು ಕಂಪೇರಿಟಿವ್ಲಿ ಕಿರಿಯರ್ ಆಗಿದ್ರಿ. ಅವರನ್ನು ಕರೆದು ಮಾತನಾಡಿಸುವಂಥ ಪ್ರಯತ್ನ ಆಗಲಿ, ಅವರನ್ನು ಜೊತೆಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ರಾ? ಈಗ ಈ ವಿಚಾರದಲ್ಲಿ ಹಲವಾರು ಬಾರಿ ನಾನು ಮಾತನಾಡಿದ್ದೇನೆ. ಹಿಂದೆ ನನ್ನ ಕಡೆಯಿಂದ ಅವ್ರ ಜೊತೆ ಸರಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಯಾವ ರೀತಿ ನಡೆಸಿದ್ದೇನೆ ಅಂತೇಳಿ ಹಲವಾರು ಬಾರಿ ಚರ್ಚೆ ಮಾಡಿದ್ರೆ ಮತ್ತೆ ಚರ್ಚೆ ಮಾಡಿ ಮೊದಲ ಬಾರಿಗೆ ಸಂದರ್ಶನ ಮಾಡ್ತಿದ್ರಿ. ಜನಗಳ ಇನ್ಫ್ಯಾಕ್ಟ್ ವೀಕ್ಷಕರ ಏನಾಗಿತ್ತು ಅಂತ ಸ್ವಲ್ಪ ವಿವರ ಕೊಡಿ ಅಂತ ಅಷ್ಟೇ. ಅವ್ರು ಹೇಳ್ತಿದ್ದಾರೆ ನಮ್ಮನ್ನೆಲ್ಲ ಬದಿಗಿಡ್ಲಾಗಿದೆ, ಬುಲ್ಡೋಸ್ ಮಾಡ್ಲಾಗ್ತಾ ಇದೆ, ಒಂದೇ ಪರಿವಾರದ ಮುಂದೆ ಬಿಟ್ಕೊಂಡು ಮಾಡ್ತಿದ್ದಾರೆ, ಅವ್ರವ್ರದೇ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ, KJPಯ ಬಳಗ ಇದೆ, ಈ ರೀತಿ ಅಂತ ಆರೋಪ. ಇವೆಲ್ಲ ವಿಚಾರಗಳನ್ನ ಯತ್ನಾಳ್ ಗೌಡರು ಕೇಂದ್ರದ ವರಿಷ್ಠರ ಮುಂದೆ ಇಟ್ಟಾಗಿದೆ. ನನ್ನ ಕಡೆಯಿಂದ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇದೆ. ಏನೇ ಸಮಸ್ಯೆಗಳು ಗೊಂದಲಗಳಿದ್ರು ಕೂಡ ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತೇಳಿ ಅವತ್ತೇ ಅಧ್ಯಕ್ಷ 2 ತಿಂಗಳಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ MLC ರವಿಕುಮಾರ್ ಅವ್ರನ್ನ, ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆ ಶಾಸಕರಾಗಿರ್ತಕ್ಕಂಥ ಅಭಯ್ ಪಾಟೀಲ್ ಅವ್ರನ್ನ, ಅದೇ ರೀತಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಚರಂತಿ ಮಠ ಅವ್ರಿಗೆ ವಿನಂತಿ ಮಾಡಿ ನಾನೇ ಕಳಿಸ್ಕೊಟ್ಟಿದ್ದೇನೆ. ಯತ್ನಾಳ್ ಅವ್ರು ಎಲ್ಲಿ ಕರೆ ಅವ್ರ ಮನೆಗೆ ಬರಬೇಕಾ ನಾನೇ ಬರ್ತೇನೆ, ಬೆಂಗಳೂರಲ್ಲಿ ಬರ್ತಾರೋ ಅಲ್ಲೇ ನಾನು ಬರ್ತೇನೆ, ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಳೋಣ ಪಕ್ಷದ ಹಿತದೃಷ್ಟಿಯಿಂದ ಅಂತೇಳಿ ನಾನೇ ಪ್ರಯತ್ನ ಮಾಡಿದ್ದೇನೆ. ಸದನ ನಡಿಬೇಕಾದ್ರೂ ಕೂಡ 2-3 ಬಾರಿ ನಾನು ಪ್ರಯತ್ನ ಮಾಡಿದ್ದೇನೆ, ಅದು ಯಾವುದಕ್ಕೂ ಕೂಡ ಸ್ಪಂದನೆ ಮಾಡಲಿಲ್ಲ. ಹಾಗಾಗಿ ಅದಕ್ಕೆ ನಾನು ಹೊಣೆಗಾರಲ್ಲ. ಆಯಿತು, ನಮ್ಮ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಇದೆ, ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾನು ಹೊಣೆಗಾರ ಅಲ್ಲ, ಅದು ಸ್ವಯಂಕೃತ ಅಪರಾಧ ಅಷ್ಟೇ. ವಿಜಯನವರ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮೊದಲು ಈಗಾಗಲೇ ಜನಾಕ್ರೋಶ ಯಾತ್ರೆ ಆಗಿದೆ. ಈ ಜನಾಕ್ರೋಶ ಯಾತ್ರೆ ಮುಗಿತಾ ಇದ್ದಂತ ನಿಮ್ಮ ಪಕ್ಷದಲ್ಲಿರುವಂಥ ಆಕ್ರೋಶ ಇರುವಂಥ ಎಲ್ಲ ಲೀಡರ್ಗಳು ಸಮಾಧಾನ ಆಗ್ತಾರಾ? BJP ಒಂದಾಗಿ ಒಗ್ಗಟ್ಟಾಗಿ ಮತ್ತೆ ಜನರ ಮುಂದೆ ಬರುತ್ತಾ? ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಆಕ್ರೋಶ ಇದೆ, ಹಾಗಾಗಿ ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ವಿಜಯೇಂದ್ರನ ಬಗ್ಗೆ ಪಕ್ಷದ ಮುಖಂಡರಲ್ಲಿ ಜನಾಕ್ರೋಶ ಇಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ರಾಜ್ಯದ ಅಧ್ಯಕ್ಷನಾಗಿ ಎಲ್ಲವೂ ಕೂಡ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಕರ್ತವ್ಯ ನನ್ನ ಮೇಲಿದೆ. ಅದನ್ನು ಯಶಸ್ವಿಯಾಗಿ ಮಾಡ್ತೇನೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು, ಧನ್ಯವಾದ ನಮ್ಮ ಜೊತೆಗೆ ಇಷ್ಟ ತನಕ ಜಾಯ್ನ್ ಆಗಿದೆ. ಧನ್ಯವಾದ. ಇದಿಷ್ಟು ವಿಜಯೇಂದ್ರ ಅವರು ಹೇಳ್ತಾ ಇರುವಂಥ ಮಾತು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.